ಓಕೆ. ಹಾಯ್ ಗೈಸ್, ಇವತ್ತಿನ ವೀಡಿಯೋಗೆ ಸುಸ್ವಾಗತ. ನಾನಿವಾಗ ಎಲ್ಲಿದ್ದೇನೆ ಅಂತ ಅಂದ್ಕೊಂಡ್ರಿ, ಯಾಕಂದರೆ ಇಷ್ಟೆಲ್ಲ ಹೊರಟು ರೆಡಿಯಾಗಿ ತೋಟದಲ್ಲಿ ಇದ್ದೇನೆ ಅಂತ ಅಂದ್ಕೊಂಡ್ರೆ, ಇಲ್ಲಿ ನೋಡಿ ನಾನು ತೋಟದಲ್ಲಿದ್ದೇನೆ. ನಾನು ಯಾಕಾಗಿ ಇಲ್ಲಿಗೆ ಬಂದು ಅಂತ ಹೇಳಿದರೆ, ನಮ್ಮದೊಂದು ಇವಾಗ ನಮಗೆ 7 ಸಬ್ಜೆಕ್ಟ್ ಉಂಟು. 7 ಸಬ್ಜೆಕ್ಟಲ್ಲಿ ಒಂದು ಸಬ್ಜೆಕ್ಟ್ ಫುಲ್ ನಮಗೆ ಪ್ರಾಜೆಕ್ಟ್ ಟೈಪ್. ಹಾಗಾಗಿ ನನಗೆ ಒಂದು ಪ್ರಾಜೆಕ್ಟ್ ಇದೆ ವೀಡಿಯೋ. ಅದರಲ್ಲಿ ಕಂಟೆಂಟ್ ಮಾರ್ಕೆಟಿಂಗ್ ಅಂತ ಹೇಳುವಂಥದ್ದು ಒಂದು ಕಾನ್ಸೆಪ್ಟ್ ಉಂಟು. ಅದನ್ನು ನಾವು ಯಾವುದಾದ್ರು ಚೂಸ್ ಮಾಡಿ ಯಾವುದಾದ್ರು ಪ್ರಾಡಕ್ಟಿನ ಬಗ್ಗೆ ಪ್ರಮೋಷನ್ ಕೊಡುವಂಥದ್ದು. ಹಾಗಾಗಿ ನಾನು ಆ ಕಾನ್ಸೆಪ್ಟನ್ನು ತಗೊಂಡು ಅದನ್ನು ಮತ್ತು ಯಾವುದಾದ್ರೂ ಒಂದು ಯೂಟ್ಯೂಬ್, ಅದೇ ನನ್ನೊಂದು ಯೂಟ್ಯೂಬ್, ಅದಕ್ಕೆಲ್ಲ ವೀಡಿಯೋ ಅಪ್ಲೋಡ್ ಮಾಡಿ ಅದನ್ನು ವ್ಯೂಸ್ ಅದು ಇದೆಲ್ಲ ಡಾಟಾವನ್ನೆಲ್ಲ ಕಲೆಕ್ಟ್ ಮಾಡಿ ನಮ್ಮದೊಂದು ಪ್ರಾಜೆಕ್ಟ್ ಮಾಡುವಂಥದ್ದು. ಹಾಗಾಗಿ ನಾನು ಇವತ್ತು ವೀಡಿಯೋ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ಲೊಕೇಶನ್ಗೆ ಬಂದಿದ್ದೀನಿ. ನನ್ನ ಎಷ್ಟು ಕಷ್ಟಪಡ್ತೀನಿ ಅಂತ ಹೇಳಿದರೆ, ಇಲ್ಲೆಲ್ಲ ನೋಡಿ ಮೊಬೈಲ್ ಇಡಲಿಕ್ಕೆ ಈ ಸ್ಟ್ಯಾಂಡ್ ತಂದು, ಇದೆಲ್ಲ ಅಮ್ಮಂದೆಲ್ಲ ಗೊತ್ತುಂಟಲ್ಲ, ಹೂವಿದು ಪಾಟ್ ಇಡುವಂಥದ್ದು, ಅಂಥದ್ರಲ್ಲಿ ನಾನು ಇವಾಗ ಯೂಸ್ ಮಾಡೋದು. ಇದೆಲ್ಲ ಮೊಬೈಲ್ ಇಡಲಿಕ್ಕೆ ನನಗೆ ಎಂಥ ಕಲ್ಲೆಂತ ಸಿಗಲಿಲ್ಲ, ಹಾಗಾಗಿ ಮೊಬೈಲ್ ಇಡಲಿಕ್ಕೆ ಇಲ್ಲಿ ಒಂದು ಕಾಯಿ ಇತ್ತು, ಅದನ್ನು ತಂದು ಇಡ್ತೇನೆ. ಮತ್ತು ನನ್ನದು ಕಾನ್ಸೆಪ್ಟ್ ಬಂದು ಇದು ಈಕೋ ಕ್ಯಾರಿ ಇರುವಂಥದ್ದು. ಅಂದರೆ ಸೋಷಲಿಗೆ ಏನಾದರೂ ಹಾರ್ಮ್ಫುಲ್ ಎಫೆಕ್ಟ್ ಆಗದೆ, ಅಂದರೆ ಪ್ಲಾಸ್ಟಿಕ್ಕೆಲ್ಲ ಎಫೆಕ್ಟ್ ಆಗ್ತದಲ್ಲ, ಹಾಗಾಗಿ ನನ್ನದು ಬ್ಯಾಂಬೂ ಟೂತ್ ಬ್ರಷ್ ಅಂತ ಹೇಳುವಂಥದ್ದು ಕಾನ್ಸೆಪ್ಟ್ ತಗೊಂಡಿದ್ದೇನೆ. ಅದರ ಬಗ್ಗೆ ಬ್ಯಾಂಬೂ ಟೂತ್ ಬ್ರಷ್ ಇದು ಪ್ರಮೋಷನ್ ಮಾಡುವಂಥದ್ದು. ಹಾಗಾಗಿ ನಾನು ಎಲ್ಲ ಲೊಕೇಶನ್ ಎಲ್ಲ ಹುಡುಕಿ, ಇಲ್ಲಿ ನೋಡಿ ಇದಕ್ಕೆ ಬ್ಯಾಂಬೂ ಅಂತ ಹೇಳ್ತಾರೆ. ಬ್ಯಾಂಬೂ ಅಂದರೆ ಬಿದಿರಿದು ಇದರಲ್ಲಿ ಟೂತ್ ಬ್ರಷ್ ಮಾಡುವಂಥದ್ದು. ಹಾಗಾಗಿ ಈ ಬ್ಯಾಕ್ಗ್ರೌಂಡಿಗೆಲ್ಲ ಚೆಂದ ಸ್ವಲ್ಪ ಎಂತ ಹೇಳಿದರೆ, ಇದೆಲ್ಲ ಬ್ಯಾಂಬೂ ಇದು ಎಲ್ಲ ಬೇಕಲ್ಲ, ಇದು ನೋಡಿ ಇದೆಲ್ಲ ಹಾಗೆ ಬಿದಿರಿದೆಲ್ಲ ಬೇಕಲ್ಲ. ಹಾಗಾಗಿ ಬ್ಯಾಕ್ಗ್ರೌಂಡ್ ಎಲ್ಲ ಈ ತೋಟದಲ್ಲಿ ಸೈಡಲ್ಲಿ ಇರ್ತದೆ ಅಂತ ನಂಗೆ ಗೊತ್ತುಂಟು, ಆದರೆ ಇವಾಗ ಇರೋದು ಮಾತ್ರ ಇದೊಂದೇ ಕಾಣ್ತದೆ. ಹಾಗಾಗಿ ಇಲ್ಲಿ ಲೊಕೇಶನ್ ಸೆಟ್ ಮಾಡಿದ್ದೇನೆ. ಮತ್ತು ಸ್ವಲ್ಪ ಇಂಗ್ಲೀಷಲ್ಲೆಲ್ಲ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಉಂಟು, ಹಾಗಾಗಿ ಅದನ್ನೆಲ್ಲ ನೋಟ್ ಮಾಡಿಕೊಂಡು ಇಲ್ಲಿ ಇಟ್ಟಿದ್ದೇನೆ. ಎಲ್ಲೆಲ್ಲ ಉಂಟು, ಎಲ್ಲೆಲ್ಲ ಇದರಲ್ಲಿ ಅದೀಗ ಸಿಗ್ತಿಲ್ಲ ನನಗೆ, ಒಂದು ಕೈಯಲ್ಲೆಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಬರ್ಕೊಂಡು ಬಂದಿದ್ದೇನೆ, ಸ್ವಲ್ಪ ಅಕ್ಕ ಎಲ್ಲ ಹೆಲ್ಪ್ ಮಾಡಿದ್ದು, ತೋರಿಸ್ತೇನೆ. ಸ್ವಲ್ಪ ಅದನ್ನು ಇಂಗ್ಲೀಷಲ್ಲಿ ಕಲಿಬೇಕಷ್ಟೇ, ಎಂತ ಮಾಡೋದು ಅಂತ ಇವಾಗ ನೋಡಬೇಕಷ್ಟೇ. ನೋಡಿ ಇದೆಲ್ಲ ಇಂಗ್ಲೀಷಲ್ಲಿ ಬರ್ಕೊಂಡು ಬಂದಿದ್ದೇನೆ. ಅದರ ಬಗ್ಗೆ ಬಾಯ್ಪಾಠ ಕಲಿಯುವುದೇ ಅಂತ ನೋಡಬೇಕು ಇವಾಗ. ಹಾಗೆ ಅದನ್ನೆಲ್ಲ ಕಲಿತು ಇಲ್ಲಿ ಒಂದು ವೀಡಿಯೋ ಮಾಡುವಂತ ಇವಾಗ ಬಂದಿದ್ದೇನೆ. ಸ್ಟಾರ್ಟ್ ಮಾಡುವ ಗೈಸ್ ವ್ಲಾಗನ್ನು. ನಾನು ಇವಾಗ ವೀಡಿಯೋ ಮಾಡಿ ಆದಮೇಲೆ ಅಪ್ಲೋಡ್ ಮಾಡ್ತೇನೆ. ಆದಮೇಲೆ ನೆಕ್ಸ್ಟ್ ಮಾತಾಡುವ. ಇವಾಗ ಸ್ಟಾರ್ಟ್ ವೀಡಿಯೋ ಮಾಡುವ ಗೈಸ್. ಓಕೆ, ಡನ್. ಓಕೆ ಗೈಸ್, ಫೈನಲಿ ನಂದು ವೀಡಿಯೋ ಎಲ್ಲ ಆಲ್ಮೋಸ್ಟ್ ಆಯಿತು. ಅದೆಲ್ಲ ಫೀಚರ್ಸ್ ಎಲ್ಲ ಕಲಿಬೇಕು ಗೈಸ್. ಅದೆಲ್ಲ ನಮಗೆಲ್ಲ ಎಲ್ಲಿಗಾಗ್ತದೆ, ನಾವೆಲ್ಲ ಎಕ್ಸಾಮಲ್ಲಿ ಅಂತ ಹೇಳಿದರೆ ನಾವೊಂದು ಓನೆಲ್ಲ ಬರೆಯೋದಲ್ಲ, ಹೀಗೆ ಬಾಯ್ಪಾಠ ಎಲ್ಲ ಹೊಡೆದೆಲ್ಲ ಬರೆಯುವಂಥದ್ದಿಲ್ಲ. ನಾನು ಇವಾಗೆಲ್ಲ ಬಾಯ್ಪಾಠ ಹೊಡೆದೆಲ್ಲ ಹೇಳಿದ್ದದು, ಒಂದು ಎಷ್ಟು ಟೇಕ್ ಹೇಳಿದೆ ಅಂತೆ. ನನಗಂತೂ ಅಲ್ಲಿ ನೋಡಿ ಸ್ವಲ್ಪ ಕೆಳಗೆ ಅಲ್ಲ, ಅಲ್ಲಿಂದ ಓಡಿ ಬಂದು ವಾಪಸ್ ಕ್ಯಾಮ್ರಾ ಆನ್ ಮಾಡೋದು, ಹಾಗೇನೇ ಆಗಿ ಫುಲ್ಲು ಬೆವರಿ ಒದ್ದೆಯಾಗಿ ಹೋದೆ ನಾನು. ಇದನ್ನು ಇವಾಗ ಈ ಪ್ರಾಪರ್ಟಿಯನ್ನು ತಗೊಂಡು ಮನೆಗೆ ಹೋಗಬೇಕು. ಇದು ಭಾರ ಭಯಂಕರ ಜಾಸ್ತಿ ಉಂಟು. ಹಾಗೆ ಒಂದು ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಮಾಡಿದೆ. ಅಕ್ಕ ಎಲ್ಲ ಹೇಳಿಕೊಟ್ಲು ಅಂತ ಎಂತಂತ ಹೇಳಿದರೆ, ಅದೇ ಫೀಚರ್ಸನ್ನೆಲ್ಲ ಹೇಗೆ ಹೇಳೋದು ಅಂತ ಅದನ್ನೆಲ್ಲ ಅವಳು ಹೇಳಿದ್ದು. ಇನ್ನು ಮನೆಗೆ ಹೋಗುವ. ನನಗೆ ಎಂತಾದರೂ ಜ್ಯೂಸ್ ಕುಡಿಬೇಕು ಅಂತ ಆಗ್ತುಂಟು ಗೈಸ್. ತುಂಬ ಬಾಯಲ್ಲಿ ನೀರೆಲ್ಲ ಕಸ ಎಲ್ಲ ಆರಿ ಹೋಗಿದೆ. ಹಾಗೆ ಇದನ್ನು ಅಪ್ಲೋಡ್ ಮಾಡುವಂಥದ್ದು ಎಂತ ನೋಡುವ ಹೇಗೆ ಅಂತ. ಫುಲ್ ಸುಸ್ತಾಗಿ ಹೋಯಿತು. ಇದು ಸುಮಾರು ಭಾರ ಉಂಟು. ನಾನು ಎಂತೆಲ್ಲ ತಗೊಂಡೋಗಿ ಅಂತ ಹೇಳಿದೆ, 30 ಐಟಮ್ ಕೂಡ ನಾನು ತಗೊಂಡೋಗಿದ್ದೇನೆ. ಕೂತು ಹಾಲು ಕರಿಯುವಂಥದ್ದು, ಅದನ್ನು ಮೊಬೈಲ್ ಇಡಲಿಕ್ಕೆ ಅಂತ ತಗೊಂಡೋಗಿದ್ದೇನೆ. ನೋಡು, ಇದನ್ನು ಇಲ್ಲಿ ಇಡು, ಸಾಕಾಯಿತು ಗೈಸ್. ಈ ಪ್ರಮೋಷನ್ ಮಾಡೋದು, ಪ್ರಾಜೆಕ್ಟನ್ನು ಕೊಡೋದು ನಮಗೆ. ಹಾಗೆ ಪ್ರಾಜೆಕ್ಟಲ್ಲಿ ಇದರ ಬಗ್ಗೆ ಅಂತ ಕಾಣೋದಿಲ್ಲ. ನಾವು ಆ ಪ್ರಾಜೆಕ್ಟಲ್ಲಿ ಒಂದು ಲಿಂಕ್ ಹಾಕಿದರೆ ಆಯಿತು. ಲಿಂಕ್ ಹಾಕಿ ಆ ಲಿಂಕನ್ನು ಓಪನ್ ಮಾಡುವಾಗ ನನ್ನ ಈ ವಿಡಿಯೋ ಬರುವ ಹಾಗೆ ಸಾಕಾಯ್ತು. ಹೀಗೆ ಬುಕ್ಕೆಲ್ಲ ಹಿಡ್ಕೊಂಡು ತೋಟದಲ್ಲಿ ಹೋಗಿ ಮತ್ತೆ ಇಲ್ಲಿ ನಮ್ಮ ಮನೆ ಹತ್ರ ಏನು ಸೆಕೆ, ನಿಮ್ಮ ಮನೆಯಲ್ಲಿ ನಿಮ್ಮ ಊರಲ್ಲಿ ಎಲ್ಲ ಕೂಡ ಸೆಕೆ ಇರ್ಬೋದು. ಫ್ಯಾನ್ ಹಾಕಬೇಕಷ್ಟೇ, ಸಾಕಾಗಿ ಹೋಗಿದೆ. ಮತ್ತು ನಮಗೆ ಕ್ಲಾಸಲ್ಲಿ ಕೂಡ ಕೂತು
ಎಂತ ಪಾಠ ಕೂಡ ಕೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಸೆಕೆ ಆಗ್ತದೆ. ಹಾಗೆಲ್ಲ ಕತೆ. ಇನ್ನು ನೋಡಿ ಫಸ್ಟಿಗೆ ಶರ್ಟೆಲ್ಲ ಹಾಕಿದೆ, ಶರ್ಟೆಲ್ಲ ಫುಲ್ ಚಂಡಿ, ಎಂತ ಹೊರಗೆ ಎಂತ ಹೋಗಲಿಲ್ಲ, ಆದರೂ ಫುಲ್ ಚಂಡಿ. ಇನ್ನು ಇದನ್ನು ಕೂಡ ಒಗಿಬೇಕಷ್ಟೇ, ಫುಲ್ ಫೆವರಿ ಚಂಡಿಯಾಗಿ ಹೋಗಿದ್ದೇನೆ. ನೋಡೋ ಹೇಗೆಲ್ಲ ವಿಡಿಯೋ ಎಲ್ಲ ಹೇಗೆಲ್ಲ ಆಗಿದೆ ಅಂತೆಲ್ಲ ನೋಡೋ ಗೈಸ್. ಫೀಚರ್ಸ್ ಹೇಳಿದ್ದೆ ಹೇಗೆಲ್ಲ ಆಗಿದೆ ಅಂತ. ಒಂದೆಷ್ಟು ಟೇಕ್ ತಗೊಂಡು ಏನು ತಿಳಿದ್ರೆ ಅಷ್ಟು. ವಿಡಿಯೋ ಎಲ್ಲ ನಾನು ಹೋಗಿ ನಿಲ್ಲುವಂಥದ್ದು ಅದೆಲ್ಲ ಉಲ್ಟಾ ಪಲ್ಟ ಆಗೋದು. ಮತ್ತೊಂದು ಸರಿ ಹೋಗಿ ಎಲ್ಲ ಕರೆಕ್ಟ್ ಎಲ್ಲ ನಿಂತೆ ಹಾಗೆ ಆಗುವಾಗ ನನಗೆ ಡೈಲಾಗು ಮಿಸ್ ಆಗೋದು, ಫೀಚರ್ಸ್ ಮಾಡ್ತೋಗೋದು, ಹಾಗೆ ಎಂತೆಲ್ಲ ಆಗಿ ಎಂತೆಂತೋ ಎಷ್ಟೆಷ್ಟೋ ಟೇಕ್ ಎಲ್ಲ ತಗೊಂಡು ಫೈನಲಿ ಎಂತಾದರೂ ಒಂದು ಮಾಡಿ ಇವಾಗ ಎಡಿಟ್ ಮಾಡಬೇಕು. ಅದೊಂದು ಮತ್ತೆ ಅಪ್ಲೋಡು ಯಾವಾಗ ಮಾಡ್ತೇನೆ, ಆ ವಿಡಿಯೋವನ್ನು ಯಾವಾಗ ಅಪ್ಲೋಡ್ ಮಾಡ್ತೇನೆ ಆವಾಗಲೇ ನನ್ನ ಈ ವ್ಲಾಗ್ ಕೂಡ ಅಪ್ಲೋಡ್ ಆಗುವಂಥದ್ದು. ಯಾಕಂದರೆ ಇದಕ್ಕೆ ವ್ಯೂವರ್ಸಿಗೆ ನಿಮಗೆಲ್ಲ ಇದಾಗ್ಬೋದು ಅಂತ ಡೌಟ್ ಬರ್ಬೋದು, ಏನಂತ ಪ್ರಮೋಷನ್ ವೀಡಿಯೋ ಅಂತ. ನಾನು ಪ್ರಮೋಷನ್ ಅಸೈನ್ಮೆಂಟಿಗೋಸ್ಕರ ಒಂದು ಪ್ರಮೋಷನ್ ವೀಡಿಯೋ ಟೈಪ್ ಮಾಡಿದಷ್ಟೇ, ಆದರೆ ಇದು ಪ್ರಮೋಷನ್ ಅಲ್ಲ. ಹಾಗಾಗಿ ಸಾಕಾಗಿ ಹೋಯ್ತು, ಇವಾಗ ಮಾತಾಡಲಿಕ್ಕೆ ಸಾಗುವುದಿಲ್ಲ. ನೋಡುವ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ ಇನ್ನು ದಿನವಿಡೀ ಸಂಜೆ ತನಕ ಹೇಗೆಲ್ಲ ಆಗ್ತದೆ ಅಂತ ನೋಡುವ. ಮತ್ತು ಎಡಿಟಿಂಗ್ ಎಲ್ಲ ಅಲ್ಲೇ ಮತ್ತೆ ಅಕ್ಕನ ಜೊತೆ ಕೇಳಿಕೊಂಡು ಹೇಗೆ ಹೇಗೆ ಅಂತ ಸಾಂಗ್ ಎಲ್ಲ ಹುಡುಕಿ ಇಟ್ಟಿದ್ದೇನೆ, ನೋಡುವ ಹೇಗೆಲ್ಲ ಎಡಿಟ್ ಮಾಡಬೇಕು. ಓಕೆ ಗೈಸ್, ಲೆಟ್ಸ್ ಗೋ, ಬ್ಲಾಗನ್ನು ಕಂಟಿನ್ಯೂ ಮಾಡು ಗೈಸ್. ಇವಾಗ ಮಧ್ಯಾಹ್ನ 1:30 ಹಾಕೊಂಡು ಬಂತು. ಅಪ್ಪ ಅಮ್ಮ ಸಹ ಮನೇಲಿಲ್ಲ. ಅಪ್ಪ ಒಂದು ಮದುವೆಗೆ ಹೋಗಿದ್ದಾರೆ, ಅಮ್ಮ ಕೂಡ ಒಂದು ಮದುವೆಗೆ ಹೋಗಿದ್ದಾರೆ, ಆದರೆ ಬೇರೆ ಬೇರೆ ಮದುವೆ. ಇವಾಗ ಏಪ್ರಿಲ್ ಆಗೋಕೆ ಜಾಸ್ತಿ ಮದುವೆ ಎಲ್ಲ ಇರ್ತದೆ. ಹಾಗಾಗಿ ಇಬ್ಬರು ಸಹ ಒಂದೊಂದು ಕಡೆಗೆ ಮದುವೆಗೆ ಹೋಗಿದ್ದಾರೆ. ಇವಾಗ ನಾನು ಒಬ್ಬನೇ, ನನಗೆ ಎಂತ ಮಾಡಿಟ್ಟಿದ್ದಾರೆ ತಿನ್ನಲಿಕ್ಕೆ ಊಟಕ್ಕೆ ಎಂತ ಗೊತ್ತಿಲ್ಲ. ನಾನು ಎಂತಾದರೂ ಇವಾಗ ಫಸ್ಟಿಗೆ ಒಂಥರ ನೀರು ಎಂತಾದರೂ ಕುಡಿಬೇಕು. ನೀರೆಲ್ಲ ಎಂತ ಉಂಟು, ಇದಕ್ಕೆಂತ ಹೇಳಿದ್ದು ಗ್ರೇಪ್ಸ್ ಉಂಟು, ಗ್ರೇಪ್ಸ್ ಅಲ್ಲ, ಇದಕ್ಕೆಂತ ಹೇಳಿದ್ದು ಪೊಮೊಗ್ರಾನೇಟ್, ದಾಳಿಂಬೆಗೆ ಸಹ ಫಸ್ಟಿಗೆ ಇದನ್ನೇ ತಿನ್ನಬೇಕಷ್ಟೇ. ಊಟ ಮಾಡಿದರೆ ಅದು ಬಿಸಿಗೆ ಅದು ತಿನ್ನಲಿಕ್ಕೆ ಕೂಡ ಆಗೋದಿಲ್ಲ. ಹಾಗಾಗಿ ಇದಷ್ಟು ಚೆಂದ ಇಲ್ಲ ಗೈಸ್. ನೋಡಿ ಇದೊಂಥರ ಅಷ್ಟು ಕೆಂಪಿಲ್ಲ. ಹಾಗಾಗಿ ನೋಡುವ. ಮತ್ತು ನಮ್ಮ ಮನೆಯ ಸೈಡ್ ಕೂಡ ಮಾವಿನ ಹಣ್ಣು ಎಲ್ಲ ಉಂಟಾ, ಇಲ್ಲಿ ಸಹ ಉಂಟು. ಇದೆಂತ ಪಾಂಡಿ ಅಂತ ಹೇಳ್ತಾರೆ, ಪಾಂಡಿ. ಇದು ಎಷ್ಟು ಬೇಕಾದರೂ ಉಂಟು ಇಲ್ಲಿ, ಕೆಳಗೆ ತಂದ್ಕೊಂಡು ನೋಡಿ. ಇದು ಸಹ ಅದು ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ. ಮತ್ತು ಅದು ಸಹ ಇದು ಚೆಂದ ಉಂಟು. ಅರೆ ಬಾಕಿದು ಪಾಂಡಿ ಮಾವಿನ ಹಣ್ಣೆಲ್ಲ ಅಂತ ಹೇಳಿದರೆ ಒಂಥರ ಅಂದರೆ ಕಸಿನಷ್ಟೆಲ್ಲ ಚೆಂದ ಇರೋದಿಲ್ಲ, ಮತ್ತು ಕಾಡು ಮಾವಿನ ಹಣ್ಣಿನಷ್ಟೆಲ್ಲ ಚೆಂದ ಇರೋದಿಲ್ಲ. ಇದಾದರೂ ಪರವಾಗಿಲ್ಲ, ಚೆಂದ ಉಂಟು, ಆದರೆ ತಿನ್ನುವುದಿಲ್ಲ ಅಂತ, ಅಂದರೆ ಕಮ್ಮಿ. ಹಾಗೆ ಅದು ಸಹ ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ, ಇನ್ನು ಆಗಬೇಕಷ್ಟೇ. ಹಾಗಾಗಿ ಇವಾಗ ಅಂತ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಊಟ ಮಾಡಬೇಕು. ಹಾಗೆ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ. ಸಾಕಾಯಿತು ಗೈಸ್, ಈ ವೀಡಿಯೋ ಮಾಡೋದು ಅಂತ ಹೇಳಿದರೆ ಸಾಕಾಗ್ತದೆ. ಇದಕ್ಕಾದರೂ ಒಂದು ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಎಷ್ಟು ವ್ಯೂಸ್ ಹೋಗ್ತದೆ ಅಷ್ಟು ಸಹ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಬೇಕು ಗೈಸ್. ಹಾಗೆ ಒಂದು ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಕೇಳ್ಕೊತಿದ್ದೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಹತ್ತಿರದಲ್ಲಿ ಒಂದು ಇರ್ತದಲ್ಲ ಸಬ್ಸ್ಕ್ರೈಬ್ ಅಂತ, ಅದಕ್ಕೆ ಕ್ಲಿಕ್ ಮಾಡಿ. ಮತ್ತು ಬೇಕಾದರೆ ನಾನು ಹಾಕುವ ಪ್ರತಿ ವಿಡಿಯೋ ಕೂಡ ನೋಟಿಫಿಕೇಷನ್ ಬರ್ತಾ ಇರಬೇಕು ಅಂತ ಹೇಳಿದರೆ ಅಲ್ಲಿ ಒಂದು ಬೆಲ್ಲಿದು ಒಂದು ಸಿಂಬಲ್ ಉಂಟು, ಅದನ್ನು ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ಹಾಗೆ ಹೇಳ್ತೇನೆ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ದಿನ ಆದಮೇಲೆ ಮನೆಯದ್ದು ವೀಡಿಯೋ ಮಾಡೋದಲ್ಲ, ಹಾಗಾಗಿ ನಮ್ಮ ಪ್ರಾಣಿ ಪಕ್ಷಿಗಳೆಲ್ಲ ಹೇಗಿದ್ದೇವೆ ಅಂತ ನೋಡಿ. ಇದೊಂದು ಹಕ್ಕಿ ಕಾಕ್ಟೇಲ್ನವರು ಹಾಗೆ ಉಂಟು, 2 ಕಾಕ್ಟೇಲ್ಗಳು. ಹಾಗೆ ಅವರಿಗೆ ಏನಿಲ್ಲ ಕೆಲಸ, ತಿಂದು ಮತ್ತೆಂತಾದರೂ ಕೂತ್ಕೊಂಡು ಮಲ್ಕೊಂಡಿರೋದು ಅಷ್ಟೇ. ಮತ್ತು ಇವರು ಸಹ 2 ಇವಾಗ ನಿದ್ದೆ ನೋಡಿ, ಬಾಯಿ ಬಿಟ್ಕೊಂಡು ನಿದ್ದೆ. ಅದು ಬರೀ ಕಿರಿಕಿರಿ ಮಾಡೋದು ಗೈಸ್. ಗೂಡಿಗೆ ಕರೆದ್ರೆ ಗೂಡಿಗೆ ಬರೋದಿಲ್ಲ. ಮತ್ತು ಇದಕ್ಕೆಲ್ಲ ನಿದ್ದೆ, ದೊಡ್ಡ ಇದರಾಗಿ ನಿದ್ದೆ. ಮತ್ತು ಇವಾಗ ಎಂತಂದರೆ ಇಲ್ಲಿ ನೋಡಿ ಕೊಂಡಿ ಇದಕ್ಕೆ ಹಾಕಿದ್ದೇವೆ. ಎಷ್ಟು ಮಂಡೆ ಉಂಟು ಅಂತ ಹೇಳಿದರೆ ಅವರಿಗೆ ಆ ಕೊಂಡಿಯನ್ನು ತೆಗೆದು ಇದನ್ನು ರಡಿಸ್ತಾರೆ ಗೈಸ್. ಹಾಗಾಗಿ ಬರೀ ಎಷ್ಟು ಹಾಕಿದರೆ ಇದನ್ನು ಹೀಗೆ ತೆಗೆದು ಹೊರಗೆ ಬರ್ತಾರೆ. ಅದಕ್ಕೆ ಈ ಥರದ್ದೊಂದು ಹಾಕಿದ್ದು. ಮತ್ತು ಇದರ ಗೂಡಿದೊಂದು ನಾನು ಹೋಗ್ತೇನೆ ಅಂತಲ್ವಾ, ಇದನ್ನು ಕೂಡ ಬಿಡೋದು, ಈಚೆಯಿಂದ ಕೈ ಹಾಕಿ ಇದನ್ನು ಕೂಡ ಬಿಡೋದು. ಅದಕ್ಕಾಗಿ ಹೀಗೆಲ್ಲ ಎಂತೆಲ್ಲ ಸ್ವಲ್ಪ ಟೆಕ್ನಾಲಜಿ ಎಲ್ಲ ಉಪಯೋಗಿಸಿ ಹೀಗೆ ಮಾಡಿಟ್ಟಿದ್ದೇವೆ, ತೆಗಿಬಾರ್ದು ಅಂತ. ಇನ್ನು ಗೈಸ್ ಯಾರಾದರೂ ಬರುವಾಗ ಹಾಗೆ ತೆಗೆದ್ರೆ ಈ ನಾಯಿಯನ್ನು ಎಲ್ಲಾದರೂ ಬಿಟ್ಟಿದ್ದರೆ
ಮತ್ತೆ ಅದೆಂತ ಅದು ಕಚ್ಚಿ ಎಲ್ಲ ಪ್ರಾಬ್ಲಮ್ ಎಲ್ಲ ಆಗಬೇಕಾ, ಹಾಗಾಗಿ ಮೊದಲೇ ಸೇಫ್ಟಿ ಪರ್ಪಸ್ಸಿಗೆ ಎಲ್ಲ ಕೊಕ್ಕೆ ಎಲ್ಲ ಹಾಕಿ ಇಟ್ಟಿದ್ದೇವೆ. ಇನ್ನು ಮತ್ತೆ ಬಂದವರು ಅಂದ್ಕೊಳ್ಬೋದು ಎಂತಂತ ಹೇಳಿದರೆ ಅವರು ನಾನು ಬಂದದ್ದು ಅಂತ ಹೇಳಿ ಅವರು ನಾಯನ್ನು ಬಿಟ್ಟದು ಅಂತ, ಹಾಗೆ ಅದೆಲ್ಲ ಕಿರಿಕಿರಿ ಎಲ್ಲ ಹಾಕಿ ಅಲ್ಲ, ಹಾಗಾಗಿ ಎಲ್ಲ ಮೊದಲೇ ಸೇಫ್ಟಿ ಪರ್ಪಸ್ಸಿಗೆ ಎಲ್ಲ ರೆಡಿ ಎಲ್ಲ ಮಾಡಿಟ್ಟಿದ್ದೇವೆ. ಮತ್ತು ಇದೆಂತ ಅಂತ ಹೇಳಿದರೆ ಎಂಥ ಹೂವು ಇದು ಎಂಥ ಕಾಗದ ಹೂ ಅಂತ ಹೇಳ್ತಾರೆ ಅದು. ಮತ್ತು ಇದು ಕಳ್ಳಿ ಎಲ್ಲ ಅಮ್ಮಂದೇ ಗೈಸ್, ಎಲ್ಲ ಅಮ್ಮ ನೋಡ್ಕೊಳ್ತಾರೆ. ಮತ್ತು ಇವಾಗೆಲ್ಲ ಅದು ಮೈಂಟೆನೆನ್ಸ್ ಇಲ್ಲ, ಯಾಕಂದರೆ ಇದು ಬಿಸಿಲಿಗೆ ಸೆಕೆಗೆಲ್ಲ ಅದು ಬಾಡಿ ಹೋಗ್ತದೆ, ಎಷ್ಟು ನೀರು ಹಾಕಿದರೂ ಕೂಡ ಸಾಕಾಗೋದಿಲ್ಲ. ಹಾಗಾಗಿ ಅಮ್ಮ ಇವಾಗ ಸ್ವಲ್ಪ ಅದನ್ನು ಬಿಟ್ಟಿದ್ದಾರೆ, ಇನ್ನು ವಾಪಸ್ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಮಳೆ ಇವಾಗ ಒಂದೊಂದು ಮಳೆ ಬರ್ತದೆ, ಇನ್ನು ಸಹ ಒಂದು ಸಂಜೆ ಆಗುವಾಗ ಯಾವಾಗಲೂ ಒಂದೊಂದು ಮಳೆ ಬರ್ತದೆ ಅಲ್ಲ, ಆವಾಗ ವಾಪಸ್ ರೀಪ್ಲಾಂಟೇಷನ್ ಸ್ಟಾರ್ಟ್ ಮಾಡ್ತಾರೆ. ಎಂಥ ಪಾಟಿಗೆ ತಂದು ಮಣ್ಣು ಹಾಕಿ ಮತ್ತು ಅದಕ್ಕೆ ಗಿಡ ಎಲ್ಲ ನೆಟ್ಟು, ಮತ್ತು ಮಳೆಗಾಲದಲ್ಲಿ ಫುಲ್ ಚಂದ ಇರ್ತದೆ ಹೂವು ಹಾಗೆಲ್ಲ. ಮತ್ತು ಬೀಜದ ಮರ ಎಲ್ಲ ಬೀಜ ಎಲ್ಲ ಬಿಡ್ತಾ ಉಂಟು, ಬೀಜದ ಗೇರು ಹಣ್ಣು ಎಲ್ಲ ಆಗ್ತಾ ಉಂಟು ನೋಡು, ಹಾಗೆಲ್ಲ ಆಗ್ತಾ ಉಂಟು. ಓಕೆ, ಮತ್ತು ವಿಷಯ ಎಂತಿಲ್ಲ. ಹೀಗೆ ನೋಡಿ ಇಲ್ಲಿ ಮಾವಿನ ಹಣ್ಣು ಎಷ್ಟು ಹತ್ತಿರದಿಂದ, ಅದು ಬಾರಕ್ಕೆ ಅದು ಗೆಲ್ಲು ಸಹ ಬಗ್ಗಿದೆ ಸ್ವಲ್ಪ, ಕಣ್ಣು ಮುಟ್ಟಿಸಬೇಡಿ ಗೈಸ್, ಚಂದ ಉಂಟು ಮಾವಿನ ಹಣ್ಣು, ಇನ್ನು ಸಹ ಹಣ್ಣಾಗಲಿ. ಮತ್ತು ಇದು ಗಿಡ ನೋಡಿ, ಇದೊಂದು ಹ್ಯಾಂಗಿಂಗ್ ಪ್ಲ್ಯಾಂಟ್, ಇದಿಷ್ಟು ಉದ್ದ ಉಂಟು. ಈಗ ನಾವು ಅದನ್ನು ಕಟ್ ಮಾಡಲಿಕ್ಕೆಲ್ಲ ಹೋಗಲಿಲ್ಲ, ಅದು ಎಷ್ಟು ಉದ್ದ ಬೆಳೀಲಿ ಅಷ್ಟು ಉದ್ದ ಅಂತ. ಇದು ಸಹ ಹಾಗೆ, ಇದನ್ನು ಸಹ ರೀಪ್ಲಾಂಟೇಷನ್ ಮಾಡಬೇಕು. ಟೈಮ್ ಇಲ್ಲ ಗೈಸ್, ನನಗಂತೂ ಕಾಲೇಜಿಗೆ ಹೋಗ್ಲಿಕ್ಕಾಯಿತು, ಅಮ್ಮನಿಗೆ ಎಂಥ ಹುಲ್ಲು ಅದೇ ಇದಾಯಿತು. ಇವಾಗ ಮತ್ತೊಂದು ಕೊಕ್ಕೋ ಕೊಯ್ಯುವಂಥದ್ದು ಸಹ, ಅದು ಸಹ ಇವಾಗ ಒಂದು ಎಕ್ಸ್ಟ್ರಾ ಕೆಲಸ ಆ್ಯಡ್ ಆಗಿದೆ. ಮತ್ತು ಬೀಜ ಹೆರ್ಕುವಂಥದ್ದು ಅದು ಇದು, ಮತ್ತು ದನ ಕೆಲಸ ಅದು ಇದೆಲ್ಲ. ನನಗಂತೂ ಕಾಲೇಜು ಅದು ಇದು ಎಲ್ಲ ಕಂಪ್ಲೀಟ್ ಫುಲ್ ಬ್ಯುಸಿ ಶೆಡ್ಯೂಲ್ ನನಗೆ. ಅಂದ್ಕೊಳ್ಬೋದು ಈ ವಿಡಿಯೋದಲ್ಲಿ ನೀವು ಎಂತ ಇಷ್ಟು ಸಹ ಮಾತಾಡೋದು ಅಂತ. ನಾನು ಸುಮಾರು ದಿನ ಆದಮೇಲೆ ಮಾತಾಡಿಲ್ಲ ಗೈಸ್, ಹಾಗೆ ಎಲ್ಲ. ಮತ್ತು ನಿಮಗೆ ಬೋರ್ ಕೂಡ ಆಗಬಾರ್ದು ಅಂತ ಹೇಳಿ ಕ್ಯಾಶುವಲ್ ಆಗಿ ಯಾರಾದರೂ ಸಿಕ್ಕಿದರೆ ಮಾತಾಡ್ತಾರಲ್ಲ ಹಾಗೆಯೇ ಮಾತಾಡೋದು, ಮೊಬೈಲನ್ನು ನೋಡಿಕೊಂಡು ನೀವು ಅಂತ ಅಂದ್ಕೊಂಡು ವೀವರ್ಸ್ ಅಂತ ಅಂದ್ಕೊಂಡು ಮಾತಾಡೋದು. ಫೈನಲಿ ನಂದು ವೀಡಿಯೋ ಕೂಡ ಆಯಿತು, ಎಡಿಟ್ ಎಲ್ಲ ಇವಾಗ ಎಲ್ಲ ಆಯಿತು. ಅದನ್ನು ಎಡಿಟ್ ಮಾಡಿದ ವೀಡಿಯೋವನ್ನು, ಅಂದರೆ ಅದು ರೀಲ್ಸ್ ಥರ ಅಲ್ಲ, ಶಾರ್ಟ್ಸ್ ಬರುವಂಥದ್ದು, ಯೂಟ್ಯೂಬಲ್ಲಿ ಶಾರ್ಟ್ಸ್ ಅದು. ಅದನ್ನು ಯಾವಾಗ ಅಪ್ಲೋಡ್ ಮಾಡುವಂಥದ್ದೆಲ್ಲ ನಾನು ನಾಳೆ ಮ್ಯಾಮ್ ಜೊತೆ ಎಲ್ಲ ಕೇಳಿ ಎಲ್ಲ ಚೆಕ್ಕೆಲ್ಲ ಮಾಡಿ, ಆ ಲಿಂಕನ್ನು ಅಸೈನ್ಮೆಂಟಲ್ಲಿ ಎಲ್ಲಿಗೆ ಅಟ್ಯಾಚ್ ಮಾಡೋದು ಅದೆಲ್ಲ ಕೇಳಿ ಆದ ನಂತರ ನಾನು ಮತ್ತೆ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಹೇಗೆ ಏನು ಅಂತೆಲ್ಲ ಕನ್ಫರ್ಮ್ ಎಲ್ಲ ಮಾಡಿ ಮತ್ತೆ ನಾನು ವಿಡಿಯೋವನ್ನು ವ್ಲಾಗನ್ನು ಕೂಡ ಅಪ್ಲೋಡ್ ಮಾಡುವಂಥದ್ದು, ಮತ್ತು ವಿಡಿಯೋ ಶಾರ್ಟ್ಸನ್ನು ಕೂಡ ಅಪ್ಲೋಡ್ ಮಾಡುವಂಥದ್ದು. ಹಾಗಾಗಿ ನಾನು ಮತ್ತೆ ಆವಾಗ ಸ್ವಲ್ಪ ಎಲ್ಲ ಮಾತಾಡಿ ಮತ್ತೆ ಇವಾಗ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಇವಾಗ ಒಂದಿಷ್ಟು 7:30 ಏನೋ ಹಾಕ್ಕೊಂಡು ಬಂತು, ಆವಾಗ ಕಂಟಿನ್ಯೂ ಮಾಡ್ತೀನಿ, ಒಂಥರ ಕ್ಲಾರಿಟಿ ಕೊಡಬೇಕಲ್ಲ. ಹಾಗಾಗಿ ನಾನಂತೂ ವ್ಲಾಗ್ ಅಪ್ಲೋಡ್ ಮಾಡಿದ ದಿನವೇ ಈ ವ್ಲಾಗ್ ಕೂಡ, ಅಂದರೆ ಶಾರ್ಟ್ಸ್ ಅಪ್ಲೋಡ್ ಮಾಡಿದ ದಿನವೇ ಈ ವ್ಲಾಗ್ ಕೂಡ ಬರ್ತದೆ. ಓಕೆ ಗೈಸ್, ಇದನ್ನು ಯಾರು ಕೂಡ ಪ್ರಮೋಷನ್ ವಿಡಿಯೋ ಅಂತ ಅಂದ್ಕೊಳ್ಬೇಡಿ, ಇದು ನನಗೆ ಅಸೈನ್ಮೆಂಟ್ ಪ್ರಾಜೆಕ್ಟ್ ವರ್ಕ್ ಇದ್ದ ಕಾರಣ ಹೀಗೆ ಪ್ರಮೋಷನ್, ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಹಿಡ್ಕೊಂಡು ಪ್ರಮೋಷನ್ ಮಾಡುವಂಥದ್ದು ಅಷ್ಟೇ. ಮತ್ತು ಏನು ಪ್ರಮೋಷನ್ ಮತ್ತು ಅದರಿಂದ ಪೇಮೆಂಟ್ ಬರೋದು ಹಾಗೆಲ್ಲ ಏನೂ ಇಲ್ಲ, ಒಂದು ಜಸ್ಟು ಪ್ರಾಜೆಕ್ಟಿಗೋಸ್ಕರ ನಾನು ಹೀಗೆಲ್ಲ ವೀಡಿಯೋ ಮಾಡಿ ಪ್ರಮೋಷನ್ ವೀಡಿಯೋ ಮಾಡಿದ್ದು. ಹಾಗಾಗಿ ಇಷ್ಟೊಂದು ಕ್ಲಾರಿಟಿ ಕೊಡಬೇಕಿತ್ತು ಗೈಸ್. ಇವತ್ತೇನಿಲ್ಲ, ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಓಕೆ, ಬಾಯ್ ಗೈಸ್.